ಹೇಗಿದ್ದೀರಾ? ನೋಡಿ ನಮ್ಮ ಮಮ್ಮಿ ಅಳ್ತಾ ಇದ್ದಾರೆ ಇಲ್ಲಿ ಕುತ್ಕೊಂಡು. ಹಿಂಗೆ ಸೊ ಇವತ್ತು ಯುಗಾಂತ್ ಮತ್ತು ರೂಪಾಂಟಿ ಬಂದಿದ್ದಾರೆ. ಸೊ ಅದಕ್ಕೋಸ್ಕರನೇ ಒಂದು ರೌಂಡ್ ಹೊರಗಡೆ ಹೋಗೋಣ ಅಂತ. ಇಲ್ಲಿದ್ದಾನೆ ನೋಡಿ ನಮ್ಮ ಯುಗಾಂತ್. ಎಲ್ಲಿದ್ದಾನೆ? ಇಲ್ಲಿ ಅವನು ಫ್ರಿಜ್ಜಲ್ಲಿ ಐಸ್ ಕ್ರೀಮ್ ನೋಡಿದ್ದೆ ತಡ ನನಗೆ ಐಸ್ ಕ್ರೀಮ್ ಬೇಕು, ಐಸ್ ಕ್ರೀಮ್ ಹಾಕೊಡಿ ಅಮ್ಮ ಅಂತ ಕೇಳಿದ್ದು. ಆಂಟಿ ಬೈದರು, ಅದಕ್ಕೆ ಮಮ್ಮಿನೇ ಐಸ್ ಕ್ರೀಮೇ ಹಾಕ್ಕೊಡ್ತಿದ್ದಾರೆ. ಬಿಕಾಸ್ ನಾವು ಇವಾಗ ಐಸ್ ಕ್ರೀಮ್ ತಿನ್ನಕ್ಕಂತಾನೆ ಹೋಗ್ತಿರೋದು. ಅವನು ಇಲ್ಲಿ ನೋಡಿದ್ದೆ, ಫ್ರಿಜ್ಜಲ್ಲಿ ನೋಡಿದ್ದೆ ಐಸ್ ಕ್ರೀಮ್ ಬೇಕು ಅಂತ ಅಂದ್ಬಿಟ್ಟು ಹಾಕ್ಸ್ಕೊಂಡು ತಿಂತಾ ಇದ್ದಾನೆ. ಸೊ ಇವಾಗ ನಾನು ರೆಡಿಯಾಗಿದ್ದೀನಿ. ಯುಗಾಂತೂ ಇಷ್ಟೋ ತನಕ ಹೋಮ್ವರ್ಕ್ ಬರೀತಾ ಇದ್ದ. ಒಂದು ಸ್ವಲ್ಪ ಹೋಮ್ವರ್ಕ್ ಇತ್ತು, ಅದು ಮುಗಿಸ್ಕೊಂಡು ಹೋಗೋದ ಅಂತ ಅಂದ್ಬಿಟ್ಟು ಇದ್ದಿದ್ದು. ಅವನು ಇವಾಗ ಹೋಮ್ವರ್ಕ್ ಮುಗಿಸಿದ್ದಾನೆ. ನೋಡಿ ಅವನು ಏನು ಮಾಡ್ತಿದ್ದಾನೆ ಅಂತ. ನಾವು ರೆಡಿಯಾಗಿ ಕ್ಯಾಬಿಗೆ ವೆಯ್ಟ್ ಮಾಡ್ತಾಯಿದ್ರೆ ಅವನು ಆಟ ಆಡಿಕೊಂಡು ನಿಂತ್ಕೊಂಡಿದ್ದಾನೆ. ಇಲ್ಲಿ ಬನ್ನಿ, ಇಲ್ಲಿ ನಮ್ಮ ಮನೆಯ ಹೆಣ್ಮಕ್ಳು ಮಮ್ಮಿ ಮತ್ತು ಆಂಟಿ ಏನು ಮಾಡ್ತಿದ್ದಾರೆ ಅಂತ ಫುಲ್ ರೆಡಿ ಆಗ್ತಾಯಿದ್ದಾರೆ. ಫುಲ್ಲು ಜಿಂಚಕ್ಕಾಗಿ ಮೇಕಪ್ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಾ ಇದ್ದಾರೆ. ಹಿಂಗೆ ಐಸ್ ಕ್ರೀಮ್ ನನಗೆ ಯಾಕೋ ತುಂಬ ದಿವಸ ಆಯಿತು ಐಸ್ ಕ್ರೀಮ್ ತಿಂದು, ಅದಕ್ಕೋಸ್ಕರನೇ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸ್ತು. ಅದಕ್ಕೆ ನಾನು ತಿನ್ನೋದು ಐಬ್ಯಾಕೋದಲ್ಲೇ ಯೂಶ್ವಲಿ ನಾನು ಐಸ್ ಕ್ರೀಮ್ ತಿನ್ನೋದು. ಅದಕ್ಕೆ ಅಲ್ಲೇ ಹೋಗಿದ್ವಿ, ಮತ್ತು ಸೇಮ್ ಅಲ್ಲೇ ಐಬ್ಯಾಕೋಗೆ ಹೋಗಿ ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಬಿಟ್ಟು. ಇಲ್ಲಿ ನನಗೆ ಐಸ್ ಕ್ರೀಮ್ ಕೇಕ್ಸ್ ಇಷ್ಟ, ಬಟ್ ಎವ್ರಿ ಟೈಮ್ ತೊಗೊಳ್ಬೇಕು ಅಂತ ಅಂದ್ಕೊತೀನಿ, ಬಟ್ ತೊಗೊಳಕ್ಕೆ ಆಗಲ್ಲ. ಐಸ್ ಕ್ರೀಮ್ ಕೇಕ್ ನೋಡೋದು, ಮತ್ತು ಅಯ್ಯೋ ಇವಾಗ ಯಾಕೆ ಐಸ್ ಕ್ರೀಮ್ ಕೇಕು ಯಾರ್ದಾರು ಬರ್ಡೇ ಬಂದಾಗ ತೊಗೊಳ್ಳೋಣ ಅಥವಾ ನನ್ನ ಬರ್ಡೇ ಬಂದಾಗ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಳ್ಳೋದು. ಇವಾಗ ಯುಗಾಂತ್ ಕಾಟನ್ ಕ್ಯಾಂಡಿ ತೊಗೊಂಡೆ, ನಾನು ಜಾಕ್ ಫ್ರೂಟ್ ತೊಗೊಂಡೆ. ಯೂಶ್ವಲಿ ನಾನು ರೋಸ್ಟೆಡ್ ಆಲ್ಮಂಡ್ ತೊಗೊತೀನಿ, ಇಲ್ಲ ಅಂದರೆ ನಾನು ಜಾಕ್ ಫ್ರೂಟ್ ತೊಗೊತೀನಿ. ಅದಕ್ಕೆ ಆಲ್ಮಂಡ್ ಮತ್ತು ಕ್ಯಾಶ್ಯೂ ಹಾಕ್ಸ್ಕೊತೀನಿ ಟಾಪಿಂಗ್ಸು. ಹಾಗೆ 3 ಜನನೂ ಒಂದು ಫೋಟೋ ತೊಗೊಳ್ಳೋಣ ಅಂತ ತೊಗೊಂಡಿದ್ದು. ಮಮ್ಮಿ ಏನು ನೋಡ್ತಾ ಇದ್ದೀರಾ ಮಮ್ಮಿ? ಹೆಂಗೆ ಮಾಡ್ತಾರೆ ಅಂತ. ನೆಕ್ಸ್ಟ್ ನೀವು ಮಾಡ್ತೀರಾ? ನನ್ನಮ್ಮ ಐಸ್ ಕ್ರೀಮ್ಸ್ ಎಲ್ಲ ತಿನ್ನಲ್ಲ, ಅವ್ರು ಮಿಲ್ಕ್ ಪ್ರಾಡಕ್ಟ್ಸ್ ಅವ್ರು ಟಚ್ಚೇ ಮಾಡಲ್ಲ. ಅವರು ಜಸ್ಟ್ ನಾವು ಮಾತ್ರ ತಿಂದಿದ್ದು ಐಸ್ ಕ್ರೀಮ್ನ. ಹೀಗೆ ಐಸ್ ಕ್ರೀಮ್ ತಿಂದುಬಿಟ್ಟು ಅಲ್ಲಿ ಮಮ್ಮಿ ಎಲ್ಲ ಏನೂ ತಿಂದಿಲ್ಲ ಅಲ್ವಾ, ಆಂಟಿನೂ ಅಷ್ಟು ಏನೂ ತಿಂದಿಲ್ಲ. ನಾನು ಯುಗಾಂತ್ ಮಾತ್ರ ಐಸ್ ಕ್ರೀಮ್ ತಿಂದಿದ್ದು. ಇಲ್ಲೇ ಐಬ್ಯಾಕೋ ಪಕ್ಕದಲ್ಲೇ ಒಂದು ಹೋಳಿಗೆ ಮನೆ ಅಂತ ಇತ್ತು, ಅದಕ್ಕೋಸ್ಕರನೇ ಅಲ್ಲಿ ಹೋಗಿದ್ದು ಹೋಳಿಗೆ ಮನೆಗೆ. ಮಮ್ಮಿ ಏನಾದರೂ ತಿನ್ನಲಿ ಅಂತ ಅಲ್ಲಿ ಚಾಟ್ಸ್ ಅದೆಲ್ಲ ಸಿಕ್ತಿತ್ತು, ಅದಕ್ಕೋಸ್ಕರನೇ ಅಲ್ಲೇ ಹೋಗಿ ಚಾಟ್ಸ್ ಎಲ್ಲ ತಿನ್ನೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ವಿ. ನಾವು ಬರೋದೇ ಅಪರೂಪ, ನನಗೆ ವರ್ಕ್ ಇರೋದ್ರಿಂದ ಹೊರಗಡೆನೇ ಬರಲ್ಲ. ಈ ಥರ ಒನ್ ಟೈಮ್ ಹೊರಗಡೆ ಬಂದಾಗ ಎಲ್ಲ ಈ ಥರ ನೋಡಿದೆಲ್ಲ ತಿನ್ನಬೇಕು ಅಂತ ಅನಿಸುತ್ತೆ. ಮೇನ್ಲಿ ಮಮ್ಮಿ ಏನೂ ತಿಂದಿಲ್ಲ ಅಂತ ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿ ತುಂಬ ರಶ್ಶು, ಐ ಥಿಂಕ್ ಇಲ್ಲಿ ಫೇಮಸ್ ಅನಿಸುತ್ತೆ, ತುಂಬ ರಶ್ ಇದ್ದರು. ಮತ್ತು ಇಲ್ಲಿ ಪಾನಿ ಎಲ್ಲ ಹಂಗಂಗೆ ಇಟ್ಟಿದ್ರು, ಲೈಕ್ ಫ್ಲೇವರ್ಡ್ ಪಾನಿ ಎಲ್ಲ ಹಂಗಂಗೆ ಇಟ್ಟಿದ್ರು. ಪೈನಾಪಲ್ ಅಂತೆ, ಆಮ್ಲ ಅಂತೆ, ಬಂಗಾರಪೇಟೆ ಪಾನಿ. ಸೊ ಅವರು ಪಾನಿಪುರಿನ ಹಿಂಗೆ ಹಾಕಿ ಕೊಡ್ತಾರೆ. ಲೈಕ್ ಪುರಿದೆಲ್ಲ ಅವ್ರು ಏನೇನು ಫಿಲ್ಲಿಂಗ್ ಮಾಡಬೇಕು ಅದೆಲ್ಲ ಮಾಡಿಕೊಡ್ತಾರೆ. ಇದನ್ನು ಮಾತ್ರ ಪಾನಿನಲ್ಲಿ ಇಟ್ಟಿರ್ತಾರೆ. ನಾವು ಯಾವ್ಯಾವ ಫ್ಲೇವರ್ ಬೇಕೋ ಅದನ್ನು ಹಾಕ್ಕೊಂಡು ನಾವು ತೊಗೊಳ್ಬಹುದು. ಮತ್ತು ಇಲ್ಲಿ ಹೋಳಿಗೆದು ಅಷ್ಟೇ ತುಂಬ ವೆರೈಟೀಸ್, ಹೋಳಿಗೆದು ಲಿಸ್ಟ್ ಬರೆದಿಟ್ಟಿದ್ರು. ನಾವು ಯಾವ್ದು ಬೇಕೋ ಅದು ತೊಗೊಳ್ಬೋದಾಗಿತ್ತು. ಹಾಗೆ ನಾವು ಮಸಾಲೆ ಪುರಿ, ಪಾನಿಪುರಿ ಮತ್ತು ಎಲ್ಲ ಫ್ಲೇವರ್ಡ್ ಪಾನಿನೂ ತೊಗೊಂಡ್ಬಂದು ಇಟ್ಕೊಂಡ್ವಿ. ಮಸಾಲೆ ಪುರಿ, ಪಾನಿಪುರಿ ಮತ್ತು ಬೇಲ್ಪುರಿ 3 ತೊಗೊಂಡ್ವಿ ನಾವು. ಅಲ್ಲೆಲ್ಲ ಫ್ಲೇವರ್ಡ್ ಇಟ್ಟಿದ್ರು, ಲೈನಿಗೆ ಇಟ್ಟಿದ್ರು. ನಾವು ಬೇಕಾದ್ರೆ ಎಕ್ಸ್ಟ್ರಾ ಹೋಗಿಬಿಟ್ಟು ಕುಡ್ಕೊಂಡು ಹಾಗೆ ಪಾನಿನೂ ಬೇಕಿದ್ರೆ ಕುಡಿಬೋದಾಗಿತ್ತು. ಬಟ್ ತುಂಬ ಅಂದರೆ ತುಂಬ ಖಾರ ಇತ್ತು. ಯಾರ್ಯಾರು ಖಾರ ಆಗಲ್ವೋ ದಯವಿಟ್ಟು ಟ್ರೈ ಮಾಡೋಕ್ಕೆ ಹೋಗ್ಬಿಡಿ, ಅಷ್ಟು ಖಾರ ಇತ್ತು. ಅಲ್ಲಿ ಸ್ವೀಟ್ ಏನು ಮಿಕ್ಸ್ ಮಾಡಿರಲಿಲ್ಲ. ಬೇಕಿದ್ರೆ ಅಲ್ಲಿ ಹೋಗಿಬಿಟ್ಟು ನಾವು ಕೇಳ್ಕೊಂಡು, ಅಲ್ಲಿ ಚಾಟ್ಸ್ ಪ್ರಿಪೇರ್ ಮಾಡ್ತಾರಲ್ಲ ಅವ್ರನ್ನ ಕೇಳಿಕೊಂಡು ನಾವು ತೊಗೊಳ್ಬೋದು ಸ್ವೀಟ್ ಪಾನಿನ. ಮತ್ತು ಅಲ್ಲಿ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಹೋಗಿದ್ದು. ಐಸ್ ಕ್ರೀಮ್ ಮಾತ್ರ ಇಲ್ಲಿ ಡಿಫ್ರೆಂಟ್ ಇತ್ತು, ಲೈಕ್ ಕಸ್ಟರ್ಡ್ ಅಂತೆ, ಮತ್ತು ಗ್ವಾವಾ, ವಾಟರ್ಮೆಲನ್ ಅದೆಲ್ಲ ಇತ್ತು. ಸೊ ಅದಕ್ಕೇ ಇಲ್ಲೂ ಐಸ್ ಕ್ರೀಮ್ ನೋಡಿದ್ದೆ, ಆಂಟಿ ಬ್ಲ್ಯಾಕ್ ಫಾರೆಸ್ಟ್ ತೊಗೊಂಡ್ರು. ನಾನು ಫಾರ್ ದ ಫಸ್ಟ್ ಟೈಮ್ ನಾನು ನೋಡಿದ್ದು ಬ್ಲ್ಯಾಕ್ ಫಾರೆಸ್ಟ್ ಫ್ಲೇವರ್ಡ್ ಐಸ್ ಕ್ರೀಮು.
ನೋಡಿದ ತಕ್ಷಣವೇ ಅಲ್ಲಿ ತಿಂದ್ಕೊಂಡು ಬಂದ್ವಿ. ವೆಜ್ ಸಿಲ್ ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತಗೊಂಡ್ವಿ. ಯಾಕೋ ತಿಂದಿದ್ದು ಹೆವಿ ಆಯಿತು, ಅಷ್ಟೊಂದೆಲ್ಲ ತಿಂದ್ಬಿಟ್ಟು ಅದಕ್ಕೆ ಮನೆಗೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತ. ಮನೆಗೆ ಏನಂದ್ರೂ 1 ಕಿಲೋಮೀಟರ್ ಇದೆ ಇಲ್ಲಿಂದ. ಸೊ ಅದಕ್ಕೆ ವಾಕ್ ಮಾಡಿಕೊಂಡೇ ಹೋಗೋಣ ಮನೆಗೆ ಅಂತ ಅಂದ್ಬಿಟ್ಟು ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇವನಂತೂ ರೋಡಲ್ಲಿ ಹಿಡಿಯೋದೇ ಕಷ್ಟ ಆಗಿಬಿಟ್ಟಿತ್ತು. ಓಡೋದು ಅದು ಇದು ಮಾಡ್ತಿದ್ದ, ಮತ್ತು ಅಲ್ಲಿ ತುಂಬ ವೆಹಿಕಲ್ಸ್ ಎಲ್ಲ ಬರ್ತಿತ್ತು. ಆಮೇಲೆ ಅದು ಸೈಡಲ್ಲೂ ಬಿಡೋಂಗಿರಲಿಲ್ಲ, ವೆಹಿಕಲ್ಸ್ ಓಡಾಡ್ತಾನೆ ಇರುತ್ತೆ. ಮಕ್ಕಳನ್ನೆಲ್ಲ ಸೈಡಲ್ಲಿ ಬಿಟ್ಟರೆ ಮತ್ತೆ ಸುಮ್ಮನೆ ಅವ್ರಿಗೆ ಗೊತ್ತೂ ಆಗಲ್ಲ, ಸುಮ್ಮನೆ ಓಡ್ತಾ ಇರ್ತಾರೆ. ಇವನು ಸ್ವಲ್ಪ ತಲಾಟೆ ಜಾಸ್ತಿ. ಇವನು ಓಡೋದು ಸ್ಟಾರ್ಟ್ ಮಾಡ್ಕೊತಾನೆ. ಅವನನ್ನು ಕರೆದು ಅಲ್ಲಿ ನಿಲ್ಲಿಸ್ಕೊಂಡು ಅವನನ್ನು ಕೈ ಹಿಡ್ಕೊಂಡು ಹೋಗೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರನೇ ಹೆಂಗಿದ್ರು ನೈಟ್ ವಾಕ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಡೈಜೆಷನ್ ಆಗಲಿ ಅಂತ ಹೋಗ್ತಿದ್ವಿ. ಅಲ್ಲೇ ಒಂದು ಸೇಲ್ ಹಾಕಿದ್ರು. ಅದನ್ನು ಯಾಕೆ ನೋಡ್ಕೊಂಡು ಹೋಗಬಾರ್ದು ಸುಮ್ಮನೆ ಅಂತ ಅಂದ್ಬಿಟ್ಟು ಹೋದ್ವಿ. ಒಳಗಡೆ ಎಂಟ್ರಿ ಆಗಿ ನೋಡಿದ್ವಿ, ಸುಮ್ಮನೆ ನೋಡಿದ್ದಷ್ಟೇ ಏನೇನಿದೆ, ಹೆಂಗೆ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ತೋರಿಸಿ ಮಮ್ಮಿ. ದುಡ್ಡನ್ನ ಟಿಶ್ಯೂ ಅಂದ್ಕೊಂಡಿಲ್ಲಿ ಟಿಶ್ಯೂ ಥರ ಒರೆಸ್ತಾ ಇರೋದು ದುಡ್ಡು. ಫಸ್ಟೇ ನೋಡ್ತಿರೋದು. ಅಲ್ಲಿಂದ ಇವಾಗ ಮನೆಗೆ ಸೇಲಲ್ಲಿ ನೋಡಿಕೊಂಡು ಎಲ್ಲ ನೋಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಗೋಬಿ ಮಂಚೂರಿ ಎಲ್ಲಿದೆ ಅಂತ ಅಂದ್ಬಿಟ್ಟು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಗೋಬಿ ಮಂಚೂರಿ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ವಾ ಇವಾಗ ನಂಗೆ ಗೊತ್ತು ಎಲ್ಲಿರುತ್ತೆ ಅಂತ. ನಮ್ಮ ಮನೆ ಎಲ್ಲಿದೆ ನೋಡಿ, ಅಲ್ಲಿ ಮನೆ ನಮ್ಮ ಮನೆ ಮುಂದೆನೇ ಇದೆ. ಮತ್ತೆ ಅದಕ್ಕೆ ಅವತ್ತು ಹೋಗಿದ್ವಿ ನೋಡಿ ಗೋಬಿ ಮಂಚೂರಿ ತರಕ್ಕೆಲ್ಲ, ಮಶ್ರೂಮ್ ಫ್ರೈಡ್ ಅಲ್ಲಿ ಸಿಗುತ್ತೆ. ಸೊ ಇವಾಗ ಎಲ್ಲಿ ಗೋಬಿ ಮಂಚೂರಿ ಇದೆ ಅಂತ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗೋದ? ಸೇಲಲ್ಲಿ ನೋಡಿ ಹೋಳಿಗೆ ಬಿಟ್ಟು ಬಂದ್ಬಿಟ್ಟಿದ್ದಾರೆ, ಅಲ್ಲಿ ತಗೊಂಡಿದ್ದು. ಇವಾಗ ವಾಪಸ್ ಹೋಗಿ ತಗೊಂಡು ಬರ್ತಾ ಇದ್ದಾರೆ ಇವರು. ವಾಪಸ್ ಸೇಲಿಗೆ ಹೋಗಿ ಅಲ್ಲಿ ಬಟ್ಟೆ ಒಳಗೆ ಎಲ್ಲಾದ್ರೂ ಇರುತ್ತೆ. ತಗೋ ಈಗ ಕೊಡಿಲಿ. ಬಾಯ್. ಅವರು ಪಟ್ಟಂತ ಆಟೋದಲ್ಲಿ ಬಂದುಬಿಟ್ರು. ನಾವಿದ್ದು ಹಂಗೆ ನಡ್ಕೊಂಡು ಹೋಗ್ತಿದ್ವಿ. ಕೊನೆಗೆ ಆಟೋದಲ್ಲಿ ನಾವು ನಡ್ಕೊಂಡು ಹೋಗ್ತಿದ್ವಿ. ಹಂಗೆ ನಮ್ಮನ್ನ ಕರ್ಕೊಂಡು ನಮ್ಮ ಮನೆ ಹತ್ರ ಇಲ್ಲಿ ಗೋಬಿ ಚೆನ್ನಾಗಿ ಮಾಡ್ತಾರೆ, ಗೋಬಿ ಮತ್ತು ಮಶ್ರೂಮು. ಅದಕ್ಕೋಸ್ಕರನೇ ಅಲ್ಲೇ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಬಂದ್ವಿ ನಾವು. ಮನೆ ಹತ್ರನೇ, ಮನೆ ಪಕ್ಕದ ರೋಡಲ್ಲೇ ಇರೋದು. ಅದಕ್ಕೋಸ್ಕರನೇ ಇಲ್ಲೇ ಗೋಬಿ ಮಂಚೂರಿ ಮತ್ತು ಮಶ್ರೂಮ್ ಮಂಚೂರಿ ತೊಗೊಂಡು ಹೋಗೋಣ ಅಂತ. ಎಲ್ಲಿಂದ ತೊಗೊಂಬಂದೆ? ಹಂಡೆಗೆ ಪಡ್ಡೆಯಿಂದ ತೊಗೊಂಬಂದೆ ಅಂತ. ಮನೇಲೆಲ್ಲ ಈ ಥರ ಟ್ರೈ ಮಾಡಕ್ಕೆ ಹೋದರೆ ನಮ್ಮ ಯುಗು ನೋಡಿ ಪಾಪ ಸುಸ್ತಾಗ್ಬಿಟ್ಟಿದೆ ಯುಗುಗೆ. ಇಲ್ಲಿ ಗೋಬಿ ಮಂಚೂರಿ ಮಾಡೋರಿಗೆ ನಾವು ಸ್ವಲ್ಪ ಹಾಕೊಂಡು ತಲೆ ತಿಂತಾಯಿದ್ದೀವಿ, ನೀವು ಯಾವ ಊರು ಏನು ಅಂತ. ಆಮೇಲೆ ಮಂಡ್ಯ, ಆಮೇಲೆ ಮುಳ್ಳಂಗಿರಿ ಅಲ್ಲ, ಮುಳ್ಳಂಗಿರಿ ಅಲ್ಲ, ಚನ್ನಪಟ್ಟಣದಲ್ಲ ಏನೋ ಇದೆ, ಮುದ್ಗೆರೆ ಹಿಂಗೆ ಹೋಗುತ್ತೆ ಮಗ. ಚಾಮುಂಡೇಶ್ವರಿ, ಕಬ್ಬಾಳಮ್ಮ ಎಲ್ಲ ಈ ಕಡೆ ನೀನು. ಆಮೇಲೆ ಇನ್ನೊಂದು ಯಾವುದಾದ್ರು ಗಿರಿ ಆಂಜನೇಯ ಸ್ವಾಮಿ. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸಿದ್ದೀನಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.